ಗ್ರಾಮೀಣ ಸೊಗಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತಾಗಿದೆ ನಂದು ವೆಯ್ಟ್ ಲಾಸ್ ಜರ್ನಿ 20 ಡೇಸ್. ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಏನೆಲ್ಲ ಇರುತ್ತೆ ಅಂತ ವೆಯ್ಟ್ ಲಾಸ್ದು ಡಯಟ್ ಫುಡ್ಡು ವಿಡಿಯೋ ಮಾಡ್ತೀನಿ. ಈಗ ಆರೋಗ್ಯ ಹೆಲ್ತ್ ಪೌಡ್ರ್ ತೊಗೊಳ್ತಾ ಇದ್ದೀನಿ. ಈಗಾಗಿದೆ ಟೈಮ್ 5 ಗಂಟೆ. ಇದನ್ನು ತಗೊಂಡಾದ್ಮೇಲೆ ಯೋಗಕ್ಕೆ ಹೋಗ್ತೀನಿ. ಬಿಸಿನೀರು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಲೋಟ ಎಕ್ಸ್ಟ್ರಾ ಬಿಸಿನೀರು. ಇದು ತಗೊಂಡು ಯೋಗಕ್ಕೆ ಹೋಗ್ಬಿಟ್ಟು ಬಂದು ನೆಕ್ಸ್ಟ್ ಏನಿರುತ್ತೆ ಡಯಟ್ ಫುಡ್ಡು ಅಂತ ವಿಡಿಯೋ ಮಾಡ್ತೀನಿ ಫ್ರೆಂಡ್. ಓಕೆ ಬಾಯ್. ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ABC ಜ್ಯೂಸ್. ನೋಡೋದಕ್ಕೆ ಎಷ್ಟು ಅದ್ಭುತವಾಗಿದೆ, ಖುಷಿ ಆಗುತ್ತೆ. ಇನ್ನು ಕುಡಿಲಿಕ್ಕೆ ಎಷ್ಟು ಸೊಗಸಾಗಿರುತ್ತೆ ಈ ಜ್ಯೂಸು. ನೋಡಿ ಫ್ರೆಂಡ್, ನೋಡಲಿಕ್ಕೆ ಎಷ್ಟು ಸೂಪರ್ ಆಗಿದೆ ಜ್ಯೂಸು. ಒಳ್ಳೆ ಕಲರ್ಫುಲ್ ಜ್ಯೂಸ್ ಇದು. ತುಂಬ ಚೆನ್ನಾಗಿದೆ. ಸೂಪರ್ ಒಳ್ಳೆ ಟೇಸ್ಟ್ ಆಗಿದೆ. ಸ್ವಲ್ಪ ಖಾರ, ಸ್ವಲ್ಪ ಹುಳಿ, ಸ್ವಲ್ಪ ಉಪ್ಪು, ಸ್ವೀಟು ಎಲ್ಲ ಇದೆ. ದಿನಕ್ಕೊಂದು ಜ್ಯೂಸು ನಿಮ್ಮೆಲ್ಲರ ಆರೋಗ್ಯಕ್ಕಾಗಿ. ನೀವು ಕೂಡ ಮಾಡ್ಕೊಳ್ಳಿ. ಹೀಗೆ ವಾರಕ್ಕೊಂದು ಸಾರಿನಾದರೂ ಮಕ್ಕಳಿಗೆ ಮಾಡಿಕೊಡಿ. ಬ್ಲಡ್ ಇಲ್ಲ ಅಂತ ಯಾಕೆ ಟ್ಯಾಬ್ಲೆಟ್ ಎಲ್ಲ ತಗೊಳ್ತೀರಾ? ಈ ಥರ ಎಲ್ಲ ಮಾಡ್ಕೊಂಡು ಸೇವಿಸಿದ್ರೆ ಖಂಡಿತ ಬ್ಲಡ್ಡು ಇಂಪ್ರೂವ್ಮೆಂಟ್ ಆಗುತ್ತೆ. ಅದಕ್ಕೆ ನಾನೇ ಸಾಕ್ಷಿ. ನನಗೆ ಬ್ಲಡ್ 8% ಆಗಿಬಿಟ್ಟಿತ್ತು. ಈಗೆಲ್ಲ ಮಾಡಿಕೊಂಡು ಚೆಕ್ ಮಾಡಿಸಿದಾಗ 13% ಆಗಿತ್ತು. ಅದಕ್ಕೆ ಈ ರೀತಿ ಎಲ್ಲ ಮಾಡಿಕೊಡಿ ಅಂತ ಹೇಳೋದು. ದಯವಿಟ್ಟು ಇದೆಲ್ಲ ಮಾಡಿಕೊಂಡು ಯೂಸ್ ಮಾಡಿ ಆರೋಗ್ಯಕ್ಕೋಸ್ಕರ. ಯಾವುದ್ಯಾವುದೋ ಅಂಗಡಿಲಿ ಇರೋ ಜ್ಯೂಸೆಲ್ಲ ದುಡ್ಡು ವೇಸ್ಟು, ಆರೋಗ್ಯನೂ ವೇಸ್ಟು. ಹಾಗೆ ಮಾಡ್ಕೋಬೇಡಿ. ಮಕ್ಳಿಗೂ ಕೂಡ ಆ ರೀತಿ ಕೊಡಬೇಡಿ. ಮಕ್ಳಿಗೂ ಕೂಡ ಇದನ್ನೇ ಮಾಡಿಕೊಡಿ. ಮಕ್ಕಳಿಗೆ ಇನ್ನೂ ಸ್ವಲ್ಪ ಟೇಸ್ಟ್ ಕೊಡಿ. ಸ್ವಲ್ಪ ಜೇನುತುಪ್ಪನೋ ಬೆಲ್ಲದ ಪೌಡ್ರು ಹಾಕಿ ಕೊಡಿ. ಇನ್ನೂ ಚೆನ್ನಾಗಿ ಕುಡಿತಾರೆ, ಎಂಜಾಯ್ ಮಾಡಿಕೊಂಡು. ಇವತ್ತಿನ 20 ಡೇಸ್ ವೆಯ್ಟ್ ಲಾಸ್ ಜರ್ನಿಲಿ ನಂದು ಡಯಟ್ ಫುಡ್ ಬ್ರೇಕ್ಫಾಸ್ಟ್ ಇದು. ಬನ್ನಿ ಮಾಡ್ಕೊಳ್ಳೋಣ. ಹೇಗೆ ಮಾಡ್ತೀನಿ ಅಂತ ನೋಡೋಣ. ನೋಡಿ, ಎಲ್ಲ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ. ನೀಟಾಗಿ ವಾಶ್ ಮಾಡಿ ಫ್ರೂಟ್ಸ್ ಎಲ್ಲ. ಮತ್ತು ಇದಕ್ಕೆ ಈಗ ಡೇಟ್ಸ್ ಹಾಕೋಣ. ಒಂದು 4 ಪೀಸ್ ತೊಗೊಂಡಿದ್ದೀನಿ. ನಮ್ಮ ಮಗನಿಗೂ ಕೂಡ, ಅವನು ಡಯಟಲ್ಲಿದ್ದಾರೆ. ಮತ್ತು ಮಾಮೂಲಿ ದ್ರಾಕ್ಷಿನ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಮತ್ತು ಬ್ಲ್ಯಾಕ್ ದ್ರಾಕ್ಷಿನ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಮತ್ತು ಇದು ಮಿಕ್ಸಿಂಗು ವಾಲ್ನಟ್ಟು ಮತ್ತು ಬಾದಾಮಿ, ಗೋಡಂಬಿ ಇದೆಲ್ಲ ಇದೆ. ಇದು ಕೂಡ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ತಿನ್ನಲಿಕ್ಕೆ ತುಂಬ ಚೆನ್ನಾಗಿ ಸಿಗುತ್ತೆ ಬಾಯಿಗೆ. ನಂತರ ನೋಡಿ, ಮಿಕ್ಸಿಂಗ್ದು ಸೀಡ್ಸು ಏನೇನಂತ ಹೇಳಿದ್ದೀನಿ. ಇದರಲ್ಲಿ ಚಿಯಾ ಸೀಡ್ಸು, ಅಗಸೆ ಬೀಜ, ಸಬ್ಜಾ ಬೀಜ, ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ ಇದೆ. ಇದು ಕೂಡ 1-2 ಸ್ಪೂನ್ ಹಾಕೊಳ್ಳೋಣ. ಹಾಗೆ ಸ್ವಲ್ಪ ಪಿಂಕ್ ಸಾಲ್ಟ್, ಚೂರು ಪಿಂಕ್ ಸಾಲ್ಟ್ ಹಾಕೊಳ್ಳೋಣ. ಸ್ವಲ್ಪ ಪೆಪ್ಪರ್, ಚೂರು ಖಾರಕ್ಕೆ. ಇದನ್ನೆಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ರೆ ಸೂಪರ್ ಆಗಿದೆ ಫ್ರೆಂಡ್. ನಮಗೆ ಬೆಳಗ್ಗೆ ಎದ್ದರೆ ಊಟ ಬಿಟ್ಟರೆ, ತಿಂಡಿ ಬಿಟ್ಟರೆ ಬೇರೆ ಏನೂ ಇಲ್ಲ ಅಂದ್ಕೊಂಡ್ಬಿಟ್ಟಿದ್ದೀವಿ ಭೂಮಿ ಮೇಲೆ. ನಮಗೋಸ್ಕರ ಭಗವಂತ ಏನೆಲ್ಲ ಇಟ್ಟಿದ್ದಾರೆ ಅದನ್ನು ಉಪಯೋಗಿಸ್ಕೊಂಡು ಆರೋಗ್ಯನ ಕಾಪಾಡ್ಕೊಳ್ಬೇಕು. ಬೆಳಗ್ಗೆ ಎದ್ದರೆ ದೋಸೆ, ಇಡ್ಲಿ, ಚಪಾತಿ, ಪೂರಿ ಮತ್ತು ರೈಸ್ ಬಾತು, ಪಲಾವು, ಪುಳಿಯೋಗರೆ, ಮೊಸರನ್ನ ಇದೇ ಮೇಯ್ನ್ ಅಲ್ಲ. ನಮ್ಮ ಬಾಡಿ ಇದು ಕೂಡ ಬೇಕು.
ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು. ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಸಾಕು ಫ್ರೆಂಡ್, ಇಷ್ಟು ತೊಗೊಂಡ್ರೆ ಸಾಕು ಒಂದು ಬೌಲು. ಇದಕ್ಕೆ ಮೇಲೆ ಸ್ವಲ್ಪ ಸೀಡ್ಸ್ ಹಾಕೊಳ್ಳೋಣ. ನೋಡಿ ಫ್ರೂಟ್ ಸಲಾಡ್ ರೆಡಿ ಆಯಿತು. ಎಷ್ಟು ಚೆನ್ನಾಗಿದೆ, ತುಂಬ ತುಂಬ ಚೆನ್ನಾಗಿದೆ. ಇದ್ರ ಜೊತೆಗೆ ಮತ್ತೆ ನಮ್ಮದು ಲಿಕ್ವಿಡು ಬಾರ್ಲಿ ವಾಟರ್ ಇದೆ ನೋಡಿ ಫ್ರೆಂಡ್. ಬಾರ್ಲಿ ವಾಟರು ಕೂಡ ಮಾಡ್ಕೊಂಡಿದ್ದೀನಿ. ಜೊತೆಗೆ ಬಾರ್ಲಿ ವಾಟರ್ನು ಕೂಡ ಸರ್ವ್ ಮಾಡ್ಕೊಳ್ಳೋಣ. ಈ ಬಾರ್ಲಿ ವಾಟರು, ರಾಗಿ ಗಂಜಿ ಎಲ್ಲ ಜಾಸ್ತಿ ತಗೊಳ್ಳೋದ್ರಿಂದ ನಾವು ವೆಯ್ಟ್ ಲಾಸ್ ಮಾಡ್ತಾ ಇದ್ದೀವಲ್ಲ, ಆ ಪೌಡ್ರು ತುಂಬ ಎಕ್ಸೆಸ್ ಆಫ್ ಹೀಟ್ ಇರುತ್ತೆ, ಅದಕ್ಕೆ ಬ್ಯಾಲೆನ್ಸ್ ಆಗುತ್ತೆ. ಅದಕ್ಕೋಸ್ಕರ ಈ ಬಾರ್ಲಿ ಗಂಜಿ ತೊಗೊಳ್ಬೇಕು, ಹೆಸರು ಕಾಳು ಜ್ಯೂಸ್ ತೊಗೊಳ್ಬೇಕು, ರಾಗಿದು ಗಂಜಿ ತೊಗೊಳ್ಬೇಕು, ನೀರು ಜಾಸ್ತಿ ಕುಡಿಬೇಕು. ಒಂದಿನಕ್ಕೆ 4 ಲೀಟ್ರ್ ನೀರು ಕುಡಿಬೇಕು. ಇದಲ್ಲದೆ ನೋಡಿದ್ರಲ್ಲ ಫ್ರೆಂಡ್, ಇವತ್ತು 20 ಡೇಸ್ ವೆಯ್ಟ್ ಲಾಸ್ ಜರ್ನಿಲಿ ಏನೆಲ್ಲ ಇದೆ ಅಂತ ಹೇಳಿ, ಫ್ರೂಟ್ ಸಲಾಡ್ ಹೇಗೆ ಮಾಡ್ಕೊಳ್ಳೋದು ಅಂತ ಎಲ್ಲ ತೋರಿಸಿದ್ದೀನಿ ವಿಡಿಯೋದಲ್ಲಿ. ನೀವು ಕೂಡ ಹೀಗೆ ಮಾಡ್ಕೊಳ್ಳಿ. ಮತ್ತು ನೋಡಿ ಬಾರ್ಲಿ ವಾಟರ್ಸ್ ಈ ರೀತಿ ಮಾಡ್ಕೊಳ್ಳಿ. ಇಷ್ಟು ತೊಗೊಂಡ್ರೆ ಸಾಕು ನಮಗೆ. ಮಧ್ಯಾಹ್ನ ನಾವು ಲಂಚ್ವರೆಗೂ ನಾವು ಆರಾಮಾಗಿರ್ಬೋದು, ಏನು ಬೇಕನ್ಸಲ್ಲ. ಫುಲ್ ಎನರ್ಜಿ ಆಗಿರ್ತೀವಿ, ಫುಲ್ ಬಾಡಿನೇ ಎನರ್ಜಿಟಿಕ್ ಆಗಿರುತ್ತೆ. ಎಷ್ಟೇ ಕೆಲಸ ಮಾಡಿದ್ರೂ ಕೂಡ ಸುಸ್ತಾಗಲ್ಲ. ಬನ್ನಿ ಫ್ರೆಂಡ್, ಈ ದಿನದ ಡಯಟ್ ಫುಡ್ ಬ್ರೇಕ್ಫಾಸ್ಟ್ನ ಮಾಡೋಣ. ಫ್ರೂಟ್ ಸಲಾಡ್ ಹೇಗಿದೆ ಅಂತ ಟೇಸ್ಟ್ ನೋಡೋಣ. ತುಂಬ 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 ಸಖತ್ತಾಗಿದೆ. ವಾವ್ ವಾವ್ ವಾವ್. ನಾನಷ್ಟೇ ಹೇಳಿದ್ರೆ ಸಾಕಾಗಲ್ಲ. ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ, ಹೇಗೆ ಮಾಡ್ಕೊಂಡಿದ್ದೀನಿ ಅಂತ ನೀವು ಕೂಡ ಮಾಡ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ ಇದರ ಟೇಸ್ಟು. ನಿಮಗೆ ಬ್ರೇಕ್ಫಾಸ್ಟ್ ಬೇಕಾ, ಬೇರೆದು ಕಾರ್ಬೋಹೈಡ್ರೇಟ್ದು, ಅಥವಾ ಈ ಥರ ಫ್ರೂಟ್ ಸಲಾಡ್ ಬೇಕಂತ ನೀವೇ ಡಿಸೈಡ್ ಮಾಡ್ತೀರಾ. ಬಾದಾಮಿ, ದ್ರಾಕ್ಷಿ ಎಲ್ಲ ಫ್ರೈ ಮಾಡೋದ್ರಿಂದ ಒಳ್ಳೆ ಟೇಸ್ಟಾಗಿದೆ. ಸ್ವೀಟ್ಸ್ಗಳೆಲ್ಲ ಬಾಯಿಗೆ ಸಿಗೋದ್ರಿಂದ ಇನ್ನೂ ಮಜಾ ಇದೆ. ಬಾರ್ಲಕ್ಕಿದು ವಾಟರ್ ಇದು. ಚೆನ್ನಾಗಿದೆ. ವಾಹ್ ವಾಹ್ ವಾಹ್, ಸೂಪರ್ ಸೂಪರ್ ಸೂಪರ್. ಬಾಡಿಯದ್ದು ಕೂಡ ಒಳ್ಳೆ ಶೇಪ್ ಬರ್ತಾ ಇದೆ. ಮುಖದಲ್ಲಿ ಗ್ಲೋನೆಸ್ಸು. ನಂಗೆ ತುಂಬಾ ಪಿಗ್ಮೆಂಟೇಷನ್ ಇತ್ತು, ನಾನೇನು ಹಚ್ಚೇ ಇಲ್ಲ. ನಾನು ವೆಯ್ಟ್ ಲಾಸ್ ಜರ್ನಿದು ಪೌಡ್ರ್ ತೊಗೊಂಡು ಇದೆಲ್ಲ ಮಾಡ್ಕೊಳ್ತಿದ್ದೆ. ಮುಖ ಎಲ್ಲ ಕ್ಲಿಯರ್ ಆಗಿಬಿಟ್ಟಿದೆ. ನಾನು ಇನ್ನೂ ಮುಖಕ್ಕೆ ಏನೂ ಹಚ್ಚೇ ಇಲ್ಲ, ಕ್ರೀಮು ಪೌಡ್ರು ಏನೂ ಹಚ್ಚಿಲ್ಲ. ಸ್ನಾನ ಮಾಡ್ಕೊಂಡು ಬೇಗ 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 ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದ್ಬಿಟ್ಟೆ. ಸ್ವಲ್ಪನೇ ಎಂಜಾಯ್ ಮಾಡ್ಕೊಂಡು ತಿನ್ನಬೇಕು, ಫಾಸ್ಟಾಗಿ ತಿನ್ನಬಾರ್ದು. ನಾನು ವಿಡಿಯೋ ಮಾಡೋಕ್ಕೆ ಇಲ್ಲಿಗೆ ಬರ್ತೀನಿ. ಕಿಚನಲ್ಲಿ ಕತ್ಲೇ ಇರುತ್ತೆ. ನೋಡಿ, ಇದು ಒಂದು ಬೌಲ್ ಸಾಕು. ಈ ನನ್ನ ಫ್ರೂಟ್ ಸಲಾಡು ಹೇಗಿತ್ತು ಅಂತ ಒಂದು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನೀವು ಕೂಡ ಮಾಡ್ಕೊಳ್ಳಿ.
ಈ ರೀತಿ ನೋಡಿ ಫ್ರೆಂಡ್. ಈಗ ಮಧ್ಯಾಹ್ನದ ಲಂಚ್ ಏನು ಮಾಡ್ಕೊಳ್ತಾ ಇದ್ದೀನಿ ಅಂದರೆ 20 ಡೇಸ್ ಡಯಟ್ ಜರ್ನಿಗೆ ಡಯಟ್ ಫುಡ್ಡು ನೋಡಿ, ಕೆಂಪುದು ಸ್ವಲ್ಪ ಬೇಳೆ, ಹೆಸರು ಬೇಳೆ ಮತ್ತು ಸಿರಿಧಾನ್ಯದ್ದು ತೊಗೊಂಡಿದ್ದೀನಿ. ಏನು ಸಾಮೆ ಅಕ್ಕಿ, ಇದು 3 ಕೂಡ ನೆನೆಸಿಟ್ಕೊಂಡಿದ್ದೆ. ಮಿಕ್ಸಿಂಗ್ ತರಕಾರಿ ತೊಗೊಂಡಿದ್ದೀನಿ. ಸೋರೆಕಾಯಿ, ಬೀನ್ಸು, ಬದನೆಕಾಯಿ, ಕ್ಯಾಪ್ಸಿಕಮ್ ಇಷ್ಟು ತೊಗೊಂಡಿದ್ದೀನಿ. ಮನೇಲಿ ಇರೋವಂಥ ತರಕಾರಿನೇ ಹಾಕಿ ಮಾಡ್ತಾಯಿದ್ದೀನಿ. ಜೊತೆಗೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, 1 ಬೌಲ್ ಟೊಮೊಟೊ ತೊಗೊಂಡಿದ್ದೀನಿ. ಈ ಬಿಸಿಬೇಳೆಬಾತ್ ಪೌಡರು ಮನೆಯಲ್ಲೇ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ಇದರ ರೆಸಿಪಿನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಈಗ ಸ್ವಲ್ಪ ಇದೆ, ಮತ್ತೆ ಮಾಡಬೇಕಲ್ಲ, ಆಗ ಮಾಡ್ತೀನಿ. ಈಗ ಎಲ್ಲ ಒಗ್ಗರಣೆ ಮಾಡ್ಕೊಳ್ಳೋಣ. ನೋಡಿ, ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನೆಕ್ಸ್ಟ್ ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿ, ಕರಿಬೇವಿನ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಒಂಚೂರು ಫ್ಲೇವರ್ಗೋಸ್ಕರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಘಮ ಚೆನ್ನಾಗಿರುತ್ತೆ. ಸ್ವಲ್ಪ ಹಾಕಬೇಕು, ಜಾಸ್ತಿ ಹಾಕ್ಬಾರ್ದು. ಹಾಗೆ ಟೊಮೊಟೊ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್, ಇವತ್ತು ನಾನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮಗನಿಗೂ ಬೇಕು, ನನಗೂ ಬೇಕು, ಮತ್ತು ನೈಟು ಡಿನ್ನರ್ಗೂ ಕೂಡ ಅವನಿಗೆ ಬೇಕು. ಯಾಕೆ ಅಂತ ಹೇಳಿದ್ರೆ, ನಾನು ಇವತ್ತು ಯೋಗ ಶಾಲೆಯಿಂದ ಗುರುವಾರ ಸಾಯಿಬಾಬಾ ಟೆಂಪಲಲ್ಲಿ ಭಜನೆ ಇರುತ್ತೆ. ನಾನು ಸಂಜೆ 4:15 ಹೋದರೆ ಬರೋದು 6:30 7 ಗಂಟೆ ಆಗುತ್ತೆ. ಬಂದು ಮಾಡಲಿಕ್ಕಾಗಲ್ಲ ಅಂತೇಳಿ ಸ್ವಲ್ಪ ಜಾಸ್ತಿ ಮಾಡಿ ಇಡ್ತಾಯಿದ್ದೀನಿ. ಈ ಡಯಟ್ ರೆಸಿಪಿ ಎಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಎಲ್ಲರಿಗೂ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಇದೆಲ್ಲ ಡಯಟ್ ಫುಡ್ಡು ಮಾಡ್ತಾ ಇರೋದು ನಾನು. ಇವತ್ತು 20ನೇ ದಿನದ ನಂದು ವೆಯ್ಟ್ ಲಾಸ್ ಜರ್ನಿ. ನೋಡಿ, ಟೊಮೊಟೊ ಫ್ರೈ ಆಗಿದೆ. ಎತ್ತಿಟ್ಕೊಂಡಿರೋ ತರಕಾರಿ ಎಲ್ಲ ಹಾಕೋಣ. ಸ್ವಲ್ಪ ಹೋಳುಗಳೆಲ್ಲ ದಪ್ಪ ದಪ್ಪ ಇರಬೇಕು. ಏನಕ್ಕೆ ಅಂದರೆ ನಾವು ವಿಜಲ್ ಹೊಡಿಸುವಾಗ ಅದೆಲ್ಲ ಬೇಗ ಬೆಂದೋಗ್ಬಿಟ್ರೆ ಅಷ್ಟು ತಿನ್ನೋದಕ್ಕೆ ಸಿಗೋಲ್ಲ. ಅದಕ್ಕೆ ನಾನು ಸ್ವಲ್ಪ ದಪ್ಪನೇ ಹಚ್ಕೊಂಡಿದ್ದೀನೆಲ್ಲ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್, ನಾಳೆಗೆ ಕರೆಕ್ಟಾಗಿ 21 ದಿನ ಆಗುತ್ತೆ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಆಗಿ. ಮತ್ತು ನಾನು ಇದಾದ ನಂತರ ಮತ್ತೆ ಒಂದು ಬ್ಯಾಚ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ನನ್ನ ವಾಟ್ಸಪ್ ಗ್ರೂಪಿಗೆ ಈಗ ಮಾಡಿದ್ದೆ ನಾನು. ಈ ವಿಡಿಯೋಗಳನ್ನೆಲ್ಲ ನಾನು ಯೂಟ್ಯೂಬ್ಗೂ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿಕೊಂಡು ಮಾಡ್ಕೊಳ್ಳಿ. ಮತ್ತು ವಾಟ್ಸಪ್ ಗ್ರೂಪ್ಗೆ ನೀವು ಯಾರಾದರೂ ಜಾಯಿನ್ ಆಗೋದಾದರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಬರ್ತಾ ಇರುತ್ತೆ, ಅದಕ್ಕೆ ಒಂದು ಮೆಸೇಜ್ ಮಾಡಿ. ನೋಡಿ ಫ್ರೆಂಡ್, ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ತರಕಾರಿ ಎಲ್ಲ ನೋಡಿ, ಹಸಿ ವಾಸನೆ ಎಲ್ಲ ಹೋಗಿದೆ. ಒಳ್ಳೆ ಪರಿಮಳ ಬರ್ತಾ ಇದೆ. ಈಗ ಇದಕ್ಕೆ ನಾವು ನೆನೆಸಿಟ್ಕೊಂಡಿರೋಂಥ ಸಿರಿಧಾನ್ಯದ ಸಾಮೆ ಅಕ್ಕಿನ ಸೇರಿಸ್ಕೊಳ್ಳೋಣ. ಈಗ ಸ್ವಲ್ಪ ಪಿಂಕ್ ಸಾಲ್ಟ್ ಹಾಕೊಳ್ಳೋಣ. ಹಾಗೆ ಸ್ವಲ್ಪ ಈಗ ಹಿಂಗೆ ಸೇರಿಸ್ಕೊಳ್ಳೋಣ. ಹಿಂಗಿಲ್ಲ ಅಂದರೆ ಊಟದ ಪರಿಮಳನೇ ಚೆನ್ನಾಗಿಲ್ಲ ರಾರಿ. ನನಗಂತೂ ಹಿಂಗಂದರೆ ತುಂಬ ಇಷ್ಟ. ಅದ್ರ ಘಮನೇ ಒಂದು ತುಂಬ ಚೆನ್ನಾಗಿರುತ್ತೆ. ಈಗ ಬಿಸಿಬೇಳೆಬಾತ್ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ಳೋಣ. ನಮ್ಗೆ ಎಷ್ಟು ಬೇಕಷ್ಟು. ಬಿಸಿಬೇಳೆಬಾತು ಪೌಡ್ರ್ ಮುಗ್ದಿದೆ, ಮಾಡಬೇಕೀಗ. ನಾನು ಒಟ್ಟಿಗೆ ಎಲ್ಲ ಹಾಕ್ಬಿಟ್ಟು ಇದೇ ರೀತಿ ಬಿಸಿಬೇಳೆಬಾತ್ ಮಾಡೋದು ಬೇಗ ಆಗುತ್ತೆ. ಅನ್ನ ಒಂದು ಸಾರಿ ಬೇಯಿಸ್ಕೊಂಡು ಬೇಳೆ ಅನ್ನ ಎಲ್ಲ ಕೂಗಿಸ್ಕೊಂಡು ತರಕಾರಿ ಎಲ್ಲ ಮಿಕ್ಸ್ ಮಾಡಿ ಮಾಡೋದು ತುಂಬ ಲೇಟ್ ಆಗುತ್ತೆ ಅಂತ ನಾನು ಒಟ್ಟಿಗೆ ಈ ರೀತಿ ಮಾಡ್ಕೊಳ್ಬಿಡ್ತೀನಿ. ನೋಡಿ, ಇದಕ್ಕೆ ಮನೇಲೇ ಮಾಡಿರೋಂಥ ಗರಂ ಮಸಾಲ ಪೌಡ್ರು ಚೂರು
ಸ್ಮೆಲ್ಗೆ ಘಮಕ್ಕೋಸ್ಕರ ಸೇರಿಸ್ಕೊಳ್ಳೋಣ. ತುಂಬ ಪರಿಮಳವಾಗಿದೆ ನೋಡಿ. ಇದ್ರ ತುಂಬ ಮಾಡಿಟ್ಕೊಂಡಿದೆ. ಈಗ ಇಷ್ಟಿದೆ. ಇದು ಕೂಡ ವಿಡಿಯೋ ಮಾಡಿದ್ದೀನಿ, ಅಪ್ಲೋಡ್ ಮಾಡಬೇಕು ನೋಡಿ. ನಮಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನ ಸೇರಿಸ್ಕೊಂಡ್ಬಿಟ್ಟು, ಮತ್ತು ಉಪ್ಪು ಹುಳಿ ಖಾರ ಎಲ್ಲ ಹೇಗಿದೆ ನೋಡಿಕೊಂಡು ಕಡಿಮೆ ಇದ್ದರೆ ಹಾಕ್ಕೊಳ್ಬೇಕೀಗ ನೋಡಿ. ಕಲರ್ ಎಷ್ಟು ಚೆನ್ನಾಗಿದೆ. ಬ್ಯಾಡಗಿ ಮೆಣಸಿನ್ಕಾಯಿಂದ ಮಾಡಿದೆ. ಈಗ ಇದಕ್ಕೆ ಸ್ವಲ್ಪ ಬೆಣ್ಣೆ ಹಾಕೋಣ. ಮನೇಲೇ ಮಾಡಿರೋಂಥ ಬೆಣ್ಣೆ ಇದು. ಹಾಗೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಣ. ಎಲ್ಲ ಒಂದು ಮಿಕ್ಸ್ ಕೊಡೋಣ. ಈಗೊಂದು ಇದು 3 ವಿಜಲ್ ಹಾಕಿದ ತಕ್ಷಣ ಇಳಿಸ್ಕೊಳ್ಬೇಕು. ನೋಡಿ ಫ್ರೆಂಡ್, ಇವಾಗ ತುಂಬ ಒಂದು ಬೇಸರ ಆಗೋ ವಿಚಾರ. ನಾನು ದಿನನಿತ್ಯ ಇದನ್ನ ಇಟ್ಕೊಂಡು ವಿಡಿಯೋ ಮಾಡ್ತಾಯಿದ್ದೆ. ಜ್ಯೂಸ್ ಕುಡಿಯೋದು ಮತ್ತು ಬಾರ್ಲಿ ಗಂಜಿ, ರಾಗಿ ಗಂಜಿ ಕುಡಿಯೋದು ನೋಡಿ. ಎಷ್ಟು ತುಂಬ ಚೆನ್ನಾಗಿದೆ, ಎಷ್ಟು ಗಟ್ಟಿಯಾಗಿದೆ, ದಪ್ಪ ಇದೆ ಗ್ಲಾಸು. ತೊಳಿಲಿಕ್ಕೆ ಅಂತ ಹೋದೆ, ಕೈ ಜಾರಿ ಬಿದ್ದುಬಿಟ್ಟು ಹೊಡೆದೋಯ್ತು. ತುಂಬ ಬೇಜಾರಾಗ್ತಾಯಿದೆ. ನೋಡಿ, ಅಷ್ಟರಲ್ಲಿ ಬೆಂಡೆಕಾಯಿ ತೊಗೊಂಡಿದ್ದೀನಿ. ಪಲ್ಯಕ್ಕೆ ವಾಶ್ ಮಾಡಿಟ್ಟಿದ್ದೀನಿ. ಇದನ್ನೆಲ್ಲ ಸಣ್ಣಗೆ ಹೆಚ್ಕೊಂಡು ಸ್ವಲ್ಪ ಹಾಗೆ ಡ್ರೈ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇದನ್ನು ಫ್ರೈ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್, ಬೆಂಡೆಕಾಯಿ ಫ್ರೈಗೆ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಸಾಸಿವೆ ಜೀರಿಗೆ ಹಾಕೋಣ ನೋಡಿ. ಹಾಗೆ ಕರಿಬೇವು ಸೊಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ನೋಡಿ. ಬೆಂಡೆಕಾಯಿ ಸೇರಿಸ್ಕೊಳ್ಳೋಣ ನೋಡಿ. ಬೆಂಡೆಕಾಯಿ ಹಾಕಿದ್ದೀನಿ. ಎಷ್ಟು ಉದುರಾಗಿದೆ, ಜಲ್ಲಿ ಥರ ಇಲ್ಲ. ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಣ್ಣು ಥರ ಎಲ್ಲ ಬರೋದಿಲ್ಲ. ಈ ಥರ ರೊಟ್ಟಿ ತವಾ ಮೇಲೆ ಡ್ರೈ ಫ್ರೈ ಮಾಡ್ಕೋಬೇಕು. ನಂತರ ಈ ಥರ ಫ್ರೈ ಮಾಡಿದಾಗ ಅದು ಜಲ್ಲಿ ಥರ ಆಗಲ್ಲ. ಈಗ ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆಗಿದೆ. ಸ್ವಲ್ಪ ಪಿಂಕ್ ಸಾಲ್ಟ್ ಸೇರಿಸ್ಕೊಳ್ಳೋಣ. ಮತ್ತು ಸ್ವಲ್ಪ ಪೆಪ್ಪರ್, ಕಾಳು ಮೆಣಸು ಪುಡಿ, ಇದಾದ ನಂತರ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಲೆಮನ್ ಸೇರಿಸ್ಕೊಳ್ಳೋಣ. ಜಾಸ್ತಿ ಬೇಡ, ಸ್ವಲ್ಪ. ಈಗ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಹಾಗೆ ತುರಿದಿಟ್ಕೊಂಡಿರೋಂಥ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ಬೇಕು. ತೆಂಗಿನಕಾಯಿ ತುರಿ ಹಾಕಿದ ಮೇಲೆ ಮಿಕ್ಸ್ ಮಾಡಬಾರ್ದು. ಸ್ಟವ್ ಆಫ್ ಮಾಡಬೇಕು. ಇದಾಯಿತು ಬೆಂಡೆಕಾಯಿ ಪಲ್ಯ. ಬೆಂಡೆಕಾಯಿ ಪಲ್ಯ ರೆಸಿಪಿ ಮುಗಿಯಿತು. ಈಗ ಎಲ್ಲ ಸರ್ವ್ ಮಾಡ್ಕೊಳ್ಳೋಣ ಊಟಕ್ಕೆ. ನೋಡಿ ಫ್ರೆಂಡ್, ಬಿಸಿಬೇಳೆಭಾತು ರೆಡಿಯಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ಬೆಂದಿದೆ. ಘಮ ಅಂತೂ ಸೂಪರ್ ಘಮ ಘಮ ಅಂತ ಇದೆ. ಹಿಂಗೊಂದು ಸ್ಮೆಲ್ಲು, ಆಹಾ, ಸೂಪರ್ ಸೂಪರ್ ಸೂಪರ್. ತಿನ್ನೋಕ್ಕಿಂತ ಮುಂಚೆನೇ ಎಷ್ಟೊಂದು ಘಮ ಇದೆ. ಸರ್ವ್ ಮಾಡ್ಕೊಂಬಿಡೋಣ, ಲೇಟ್ ಮಾಡೋದು ಬೇಡ. ನೋಡಿ, ಇದಕ್ಕೆ ತುಪ್ಪದಲ್ಲಿ ಫ್ರೈ ಮಾಡಿರೋ ಗೋಡಂಬಿ ಕೂಡ ಹಾಕಿದ್ದೀನಿ. ಬಾಯಿಗೆ ಸಿಕ್ಕಿದ್ರೆ ತುಂಬ ತುಂಬ ಟೇಸ್ಟಾಗಿರುತ್ತೆ. ಹಾಗೆ ಸ್ವಲ್ಪ ತುಪ್ಪನೂ ಕೂಡ ಹಾಕ್ಕೊಂಡು ಬಿಡೋಣ ಮೇಲೆ. ಈಗ ಬ್ಯಾಟಿಂಗ್ ಮಾಡ್ತಾ ಇರೋದೆ ನೋಡಿ. ಬೆಂಡೆಕಾಯಿ ಪಲ್ಯ, ಬಿಸಿಬೇಳೆಭಾತ್. ಇದು ಈ ದಿನದ ಮಧ್ಯಾಹ್ನದ ಲಂಚ್. ಇದು ನಂದಾಗಿದೆ ಇವತ್ತು 20 days ವೆಯ್ಟ್ ಲಾಸ್ ಜರ್ನಿ. ಮಧ್ಯಾಹ್ನದ ಡಯಟ್ ಲಂಚ್ ಇದು. ಸಂಜೆ 5 ಗಂಟೆಯಾಗಿದೆ ಟೈಮು. ಈಗ ಸಾಯಿಬಾಬಾ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಭಜನೆ ಕಾರ್ಯಕ್ರಮ ಇರೋದ್ರಿಂದ
ಒಂದು ಲೋಟ ಎನರ್ಜಿಗೆ ಬೂಸ್ಟ್. ನೋಡಿ ಫ್ರೆಂಡ್ಸ್, ಸಾಯಿಬಾಬಾ ಟೆಂಪಲ್ಗೆ ಹೋಗಿ ಭಜನೆ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದೆ. ಈಗ ಸ್ವಲ್ಪ ರಜ್ಮಾ ಕಾಳನ್ನು ಬೇಯಕ್ಕೆ ಇಟ್ಬಿಟ್ಟು ರಜ್ಮಾ ಕಾಳನ್ನೇ ಅದ್ರ ರಜ್ಮಾ ಕಾಳು ಬೇಯಿಸಿದ ನೀರೊಳಗಡೆ ಸ್ವಲ್ಪ ಹಾಕಿ ರುಬ್ಕೊಂಡು ಸೂಪ್ ಮಾಡ್ಕೊಂಡಿದ್ದೀನಿ. ಹಾಗೆ ಮಧ್ಯಾಹ್ನದ್ದೇ ಮಾಡಿರೋದು ಬೆಂಡೆಕಾಯಿ ಪಲ್ಯ ಇದೆ. ಇನ್ನು ನೈಟು ಡಿನ್ನರ್ ಇದು. ಈಗಾಗಿದೆ ಸಮಯ 7 ಗಂಟೆ, ಸ್ವಲ್ಪ ಲೇಟ್ ಆಯಿತು. ಇದಾಗಿದೆ ವೆಯ್ಟ್ ಲಾಸ್ 20 ಡೇಸ್ ಜರ್ನಿಯ ನೈಟ್ ಡಿನ್ನರ್ ಡಯಟ್ದು. ಹೀಗಿದೆ. ನಾಳೆ 21 ಡೇಸ್ದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಮಾರ್ನಿಂಗ್ ಸಿಗೋಣ. ಓಕೆ, ಬಾಯ್, ಗುಡ್ ನೈಟ್. ಇಷ್ಟು ತೊಗೊಂಡು ನಾನು ವಾಕ್ ಮಾಡಿ 1 ಲೋಟ ನೀರು ಕುಡಿದು ಮಲಗ್ತೀನಿ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್ ಫ್ರೆಂಡ್ಸ್.